ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸೋತ್ಸವ. ಶ್ರೀ ಉಮಾಮಹೇಶ್ವರನಿಗೆ ವೇದೋಕ್ತವಾದ ರುದ್ರಾಭಿಷೇಕ. ಬೆಂಗಳೂರಿನಲ್ಲಿ ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಕೈಂಕರ್ಯ. ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೂಕ್ತ ಹೋಮ ಪೂರ್ಣಾಹುತಿ. ಮೈಸೂರಿನ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ಆಲಯದಲ್ಲಿ ಪಾದುಕಾ ಸಹಸ್ರ ಹೋಮ. ಅರಮನೆ ಆವರಣದಲ್ಲಿ ಪರಕಾಲ ಶ್ರೀಗಳಿಂದ ವಿಶೇಷ ಪೂಜೆ. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ತಿರುಪತಿಯಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸ ಪೂಜೆಗಳ ನಿಮಿತ್ತ ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ಮೊದಲನೇ ಕಾರ್ತಿಕ ಸೋಮವಾರ ಬೆಳಗ್ಗೆ ಅರ್ಚಕ ಸ್ವಾಮಿಗಳು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನ ನೆರವೇರಿಸಿದರು. ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ವಾದ್ಯಗಳು, ಶಂಖನಾದ, ಭಕ್ತರ ಶಿವನಾಮ ಸ್ಮರಣೆಯ ನಡುವೆ ಮಹಾದೇವನಿಗೆ ಅತ್ಯಂತ ಮಹತ್ತರವಾದ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮ, ಭಸ್ಮ ಧಾರಣೆ ಮಾಡಿ ಪುಷ್ಪಮಾಲೆಯಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆಯೊಂದಿಗೆ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿದರು. ಭಕ್ತ ಕೋಟಿ ಕಾರ್ತಿಕ ಮಾಸ ಶುಭ ಗಳಿಗೆಯಲ್ಲಿ ಶ್ರೀ ಉಮಾಮಹೇಶ್ವರನ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಪ್ರತ್ಯಕ್ಷ ಪ್ರಸಾರದ ಮೂಲಕ ವೀಕ್ಷಿಸಿ ಕೃತಾರ್ಥರಾದರು. ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ತವ ಪೂಜಾಂ ಕರಿಷ್ಯಾಮಿ. ಏಕಬಿಲ್ವಂ ಶಿವಾರ್ಪಣಂ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಶೈಲದಾನೇನ ಏಕಬಿಲ್ವಂ ಶಿವಾರ್ಪಣಂ. ಬೆಂಗಳೂರಿನ ಬಸವನಗುಡಿಯ ಕಾರಂಜಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಆಂಡಾಳ್ ಸೇವಾ ಸಮಿತಿಯ 60ನೇ ವಾರ್ಷಿಕ ಮಹೋತ್ಸವವು ವಿಶೇಷವಾಗಿ ಜರುಗಿತು. 3 ದಿನಗಳ ಕಾಲ ನೆರವೇರಿದ ಮಹೋತ್ಸವದಲ್ಲಿ ಅಂತಿಮ ದಿನವಾದ ಕಾರ್ತಿಕ ಮಾಸ ಶುದ್ಧ ಸಪ್ತಮಿಯ ಬೆಳಿಗ್ಗೆ ಶ್ರೀ ಯದುಗಿರಿ ಯತಿರಾಜ ಜಿಯರ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೂಕ್ತ ಹೋಮವನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಜಿಯರ್ ಸ್ವಾಮಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಮೊದಲಿಗೆ ಜಿಯರ್ ಸ್ವಾಮಿಗಳು ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ, ಶ್ರೀ ಸೀತಾರಾಮ ಲಕ್ಷ್ಮಣ ದೇವರು ಹಾಗೂ ಶ್ರೀ ಆಂಡಾಳ್ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಮರ್ಪಿಸಿದರು. ನಂತರ ಆಲಯ ಯಾಗಶಾಲೆಯಲ್ಲಿ ಶ್ರೀ ಸೂಕ್ತ ಹೋಮವನ್ನು ಆಗಮೋಕ್ತವಾಗಿ ನಿರ್ವಹಿಸಲಾಯಿತು. ತರುವಾಯ ಪೂರ್ಣಾಹುತಿಯ ಮಂಗಳ ದ್ರವ್ಯಗಳನ್ನು ತಾಳಮೇಳಗಳು, ಮಂಗಳ ವಾದ್ಯಗಳೊಂದಿಗೆ ಆಲಯ ಪ್ರದಕ್ಷಿಣೆಯಾಗಿ ತಂದು ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ಧಾರ್ಮಿಕ ಕೈಂಕರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು.
ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಆರ್ ಸ್ವಾಮಿಗಳು ಆಂಡಾಳ್ ಸೇವಾ ಸಮಿತಿಯ ವಜ್ರ ಮಹೋತ್ಸವದ ಅಂಗವಾಗಿ ಕಲ್ಪದ್ರುಮ ಗ್ರಂಥವನ್ನು ಬಿಡುಗಡೆ ಮಾಡಿದರು. ಆ ನಂತರ ಯೂಟ್ಯೂಬ್ ಚಾನೆಲ್ ಅನ್ನು ಉದ್ಘಾಟಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಸ್ವಿಬಿಸಿ ಬೋರ್ಡ್ ಆಫ್ ಡೈರೆಕ್ಟರ್ ಆದಂತಹ ಶ್ರೀ ಡಿಪಿ ಅನಂತರವರಿಗೆ ಜಿಆರ್ ಸ್ವಾಮಿಗಳು ಆಶೀರ್ವಾದ ಪೂರ್ವಕವಾಗಿ ಸತ್ಕರಿಸಿದರು. ತದನಂತರ ಅನುಗ್ರಹ ಸಂದೇಶವನ್ನು ನೀಡಿದರು. ಕೈಂಕರ್ಯಗಳನ್ನು ಸೇವೆಗಳನ್ನು ನಮ್ಮಿಂದ ಮಾಡಿಸಿ ಅವನು ಆನಂದ ಪಡ್ತಾನೆ. ಆ ಆನಂದವನ್ನು ನಮ್ಮೆಲ್ಲರಿಗೆ ಹಂಚ್ತಾನೆ. ಇವತ್ತು ಈ ಕಾರಂಜಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದಂತಹ ದಿನ ಇದು. ಆಂಡಾಳ್ ದೇವಿಯ ಗೋದಾದೇವಿಯ ಆ ಒಂದು ದಿವ್ಯ ಮಂಗಳ ಮೂರ್ತಿಯ ಪ್ರತಿಷ್ಠೆ ಆಗಿ 60 ವರ್ಷಗಳಾಗಿದೆ ಅಂತ ಕೇಳಿದ್ರೆ ಆನಂದ ಆಗತ್ತೆ. ತಾಯಿ ಗೋದಾದೇವಿ ಅವತರಿಸಿ 3000 ವರ್ಷಗಳ ಮೇಲಾಗಿದೆ. ಭೂದೇವಿಯ ಅಪರಾವತಾರವಾಗಿ ಅಯೋನಿಜೆಯಾಗಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ, ನಮ್ಮೆಲ್ಲರಿಗೂ ಭಗವಂತನ ಒಂದು ಅನುಭವವನ್ನು ಕೊಡಲಿಕ್ಕೆ ಅವಳು ಈ ಭೂಮಿಯಲ್ಲಿ ಅವತಾರ ಮಾಡಿದ್ಳು. ಇದು ಶುಭಕೃತ ನಾಮ ಸಂವತ್ಸರ. ಶುಭಕೃತ ನಾಮ ಸಂವತ್ಸರದಲ್ಲಿ ಎಲ್ಲ ಒಳ್ಳೆಯ ಸಂಗತಿಗಳೆಲ್ಲ ನಡೆಯುತ್ತೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದ ಪ್ರಥಮಾಚಾರ್ಯರಾದಂತಹ ನಾಥಮುನಿಗಳ ಅವತಾರವಾದಂತಹ ವರ್ಷ ಈ ಶುಭಕೃತ ನಾಮ ಸಂವತ್ಸರ. ಆಂಡಾಳಿಗೆ ಅನ್ನಿಸ್ತು ಎಲ್ಲರೂ ಈ ಜಗತ್ತಿನಲ್ಲಿ ಷಷ್ಠಬ್ದಿ ಪೂರ್ತಿಯನ್ನು, ಸಪ್ತತಿಯನ್ನು, ಅಶೀತಿಯನ್ನೆಲ್ಲ ನಡೆಸ್ಕೊಳ್ತಾರೆ. ಆದರೆ ನನಗೆ ಇಲ್ಲಿ ಕಲ್ಯಾಣ ನಗರದಲ್ಲಿ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಷಷ್ಠಬ್ದಿ ನಡೀಬೇಕು ಅಂತ ಆಂಡಾಳ್ ಸಂಕಲ್ಪ ಮಾಡಿದ್ಲು. ಅದಕ್ಕೆ ಈ ಆಂಡಾಳ್ ಗೋಷ್ಠಿಯನ್ನೆಲ್ಲ ಇಲ್ಲಿ ಸೇರಿಸಿ ಆಂಡಾಳಿಗೆ ಇರಲಿಕ್ಕೆ ನೆಲೆ ಇತ್ತ, ಊಟ ಇತ್ತ, ತಿಂಡಿ ಇತ್ತ, ಬಟ್ಟೆ ಇತ್ತ ಗೊತ್ತಿಲ್ಲ. ಸದಾ ಕೃಷ್ಣಾನುಭವದಲ್ಲೇ ಇರ್ತಿದ್ದಂತಹ ದಿವ್ಯ ಚೇತನ ಆಂಡಾಳ್. ಈಗಷ್ಟೇ ಈ ಅಂತರ್ಜಾಲವನ್ನು ಇವತ್ತಿಲ್ಲಿ ನಾನು ಶುಭಾರಂಭಗೊಳಿಸಿದೆ. ಈ ಅಂತರ್ಜಾಲ ಪ್ರಾರಂಭ ಆಗಿದ್ದು ಆಂಡಾಳಿನ ಕಾಲದಲ್ಲೇ. ಆಂಡಾಳ್ ಶ್ರೀವಿಲ್ಲಿಪುತ್ತೂರಿನಿಂದ ವೃಂದಾವನವನ್ನು ನೋಡಿದ್ಲು, ವೃಂದಾವನದಿಂದ ಶ್ರೀವಿಲ್ಲಿಪುತ್ತೂರನ್ನು ನೋಡಿದ್ರು. ಅಂತಹ ಭಾವನಾ ಪ್ರಕರ್ಷದಲ್ಲಿದ್ದಂತಹ ತಾಯಿ ಆಂಡಾಳ್ ನಮ್ಮೆಲ್ಲರನ್ನ ಉದ್ಧಾರ ಮಾಡಿದರು. ಅವರು ಮಾಡಿದ್ದು, ರಚನೆ ಮಾಡಿದ್ದು ಕೇವಲ 2 ದಿವ್ಯ ಪ್ರಬಂಧಗಳು. ಆದರೆ ಭಗವದ್ ರಾಮಾನುಜರಿಗೆ ತಿರುಪಾವೆ ಬಿಟ್ಟು ಬೇರೆ ಇರಲಿಲ್ಲ. ಅವರೆಲ್ಲ ನವಗ್ರಂಥಗಳನ್ನು ರಚನೆ ಮಾಡಿ ಪರಮ ವೇದಾಂತಿಯಾಗಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡ್ತಾ, ಕಾಲಕ್ಷೇಪಗಳನ್ನು ಮಾಡ್ತಾ, ಉಪನ್ಯಾಸಗಳನ್ನು ಮಾಡ್ತಾ ಇದ್ದರು. ಒಂದು ಹಂತದಲ್ಲಿ ಅದನ್ನೆಲ್ಲ ನಿಲ್ಲಿಸಿ ತಮ್ಮ ಶಿಷ್ಯರಿಗೆ ಅದನ್ನೆಲ್ಲ ಕೊಟ್ಟು ತಾವು ನಿರಂತರವಾಗಿ ತಿರುಪ್ಪಾವೆಯ ಅನುಭವವನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಸ್ವಾಮಿ ರಾಮಾನುಜರನ್ನು ತಿರುಪ್ಪಾವೆ ಜೀಯರ್ ಅಂತ ಕರೀತಾರೆ. ಮೈಸೂರಿನ ಅರಮನೆ ಆವರಣದಲ್ಲಿರುವ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಮೈಸೂರಿನ ವೇದಾಂತ ದೇಶಿಕ ಸಭಾವತಿಯಿಂದ ಪಾದುಕ ಸಹಸ್ರ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಕಾಲ ಮಠಾಧೀಶರಾದ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹೋಮವನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಆಲಯ ಯಾಗಶಾಲೆಯಲ್ಲಿ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಆಸೀನಗೊಳಿಸಿ ಪೂಜಿಸಲಾಯಿತು. ನಂತರ ಪಾದುಕಾ ಸಹಸ್ರ ಪಾರಾಯಣದೊಂದಿಗೆ ಹೋಮವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವಿಶೇಷ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಾಸದ ನಿಮಿತ್ತ ರುದ್ರಾಭಿಷೇಕ ಅಕ್ಟೋಬರ್ 26ರಿಂದ ನವೆಂಬರ್ 23ರವರೆಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ತಿರುಪತಿಯ ಧ್ಯಾನಾರಾಮಂನಿಂದ ನೇರ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿಭಾಗದ ಶಾಂತಿಪುರಂ ಮಂಡಲದ ದಂಡಿಕುಪ್ಪಂ ಗ್ರಾಮದ ಬೆಟ್ಟದ ಮೇಲೆ ನೆಲೆಸಿರುವ ಪುರಾತನ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗಳಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ಬಳಿಕ ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ಅಭಿಷೇಕದಲ್ಲಿ ಪಾಲ್ಗೊಂಡು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಹುಬ್ಬಳ್ಳಿಯ ಜೆಪಿ ನಗರದ ರಂಗಮಂದಿರದಲ್ಲಿ ಶ್ರೀ ಶ್ರೀ ಮುರಳೀಧರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ರಾಧಾ ಮಾಧವ ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ಕ್ಷೇಮಾಭಿವೃದ್ಧಿಗೆ ಮಹಾಮಂತ್ರವನ್ನು ಜಪಿಸಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲಾಯಿತು. ಭಕ್ತಾದಿಗಳು ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸೋಮೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಆವಲಗುರ್ಕಿ ಗ್ರಾಮದಲ್ಲಿ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ಆತ್ಮಬೋಧಾಮೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಸ್ತೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಾತೆಯರು ಸುಂದರವಾದ ರಂಗೋಲಿಗಳನ್ನು ಹಾಕಿದ್ದರು. ಕಲಶ ಹೊತ್ತ ಮಹಿಳೆಯರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಮೊದಲಿಗೆ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರನ್ನು ಪೂರ್ಣ ಕುಂಭದಲ್ಲಿ ಸ್ವಾಗತಿಸಲಾಯಿತು. ನಂತರ ಆವಲಗುರ್ಕಿ ಗ್ರಾಮದ ಮಾರಮ್ಮ, ತಿರುಮಲ ಸ್ವಾಮಿ ಹಾಗೂ ಗಂಗಮ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು.
ತರುವಾಯ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕೆ ಬೈಪಲ್ಲಿ ರಸ್ತೆಯಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಗೋವರ್ಧನ ಪೂಜೆ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಇದರ ನಿಮಿತ್ತ ಅನ್ನ ರಾಶಿಯನ್ನು ಗೋವರ್ಧನಗಿರಿಯಾಗಿ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರು ಗೋವರ್ಧನ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಶ್ರೀ ಬಾಲದಂಡಪಾಣಿ ದೇವಸ್ಥಾನದಲ್ಲಿ ಕಂದಷಷ್ಠಿ ಮಹೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಸಂಪ್ರದಾಯದಂತೆ ಸುರಸಂಹಾರ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಡಿವಿಜಿ ಬಡಾವಣೆಯಲ್ಲಿರುವ ಶ್ರೀ ಯಜ್ಞವಲ್ಕ್ಯಾಶ್ರಮದಲ್ಲಿ ಶ್ರೀ ಯೋಗೀಶ್ವರ ಯಜ್ಞವಲ್ಕ್ಯ ಮಹರ್ಷಿಗಳ ಜಯಂತ್ಯೋತ್ಸವ ವೈಭವದಿಂದ ಪ್ರಾರಂಭವಾಯಿತು. ಈ ನಿಮಿತ್ತ ಯಜ್ಞವಲ್ಕ್ಯಾಶ್ರಮದಲ್ಲಿರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ತರುವಾಯ ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪೂಜಿಸಲಾಯಿತು.
ಕಲಬುರಗಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲಿ ಇರುವ ಉತ್ತರಾದಿ ಮಠದ ಶ್ರೀ ವೇದೇಶ ತೀರ್ಥರ ಆರಾಧನಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಶ್ರೀ ವೇದೇಶ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತ ಅಭಿಷೇಕ ನೆರವೇರಿಸಿ ನಂತರ ಪಲ್ಲಕ್ಕಿ ಉತ್ಸವ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿ ಧನ್ಯರಾದರು. ಕರ್ನಾಟಕ ಗಡಿಭಾಗ ಹೊಸೂರಿನಲ್ಲಿರುವ ಪ್ರಸಿದ್ಧ ಶ್ರೀ ವೇಲ್ಮುರುಗನ್ ದೇವಸ್ಥಾನದಲ್ಲಿ ಕಂದಷಷ್ಠಿ ಮಹೋತ್ಸವದ ಪ್ರಮುಖ ಕಾರ್ಯಕ್ರಮವಾದ ಸುರಸಂಹಾರ ನಡೆಯಿತು. ಅತ್ಯಂತ ವಿಜೃಂಭಣೆಯಿಂದ ನಡೆದ ಸುರಸಂಹಾರ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಶ್ರೀರಾಮಪುರದ ದಯಾನಂದ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕಂದಷಷ್ಠಿ ಮಹೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಸಂಪ್ರದಾಯದಂತೆ ಸುರಸಂಹಾರ ಕಾರ್ಯಕ್ರಮವನ್ನು ನಿರ್ವಹಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಕರ್ನಾಟಕ ಗಡಿಭಾಗದ ಹೊಸೂರು ಬಳಿ ಕೃಷ್ಣಗಿರಿ ಹಳೇಪೇಟೆಯಲ್ಲಿ ಪ್ರಸಿದ್ಧಿ ಪಡೆದಿರುವ ಅರಳ್ಮಿಗು ಮುತ್ತು ಮಾರಿಯಮ್ಮನ್ ದೇವಸ್ಥಾನದಲ್ಲಿ ಮಹಾಮಸ್ತಕಾಭಿಷೇಕ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯ ಯಾಗಶಾಲೆಯಲ್ಲಿ ದೇವತಾ ಹೋಮಗಳನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬಳಿಕ ಪ್ರತಿಷ್ಠಾಪಿತ ಕಲಶಗಳನ್ನು ಶಿರದ ಮೇಲೆ ಹೊತ್ತು ಆಲಯ ಗೋಪುರ ಕಲಶಕ್ಕೆ ಮಹಾಕುಂಭಾಭಿಷೇಕವನ್ನು ಮಾಡಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವಿಶೇಷ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಕೃಷ್ಣಮಠದ ರಾಜಾಂಗಣದಲ್ಲಿ ಚಿಟ್ಟಾಣಿ ಸಂಸ್ಮರಣ ಯಕ್ಷಗಾನ ಸಪ್ತಾಹದ ಅಂಗವಾಗಿ ರಾಜ ಯಯಾತಿ ಯಕ್ಷಗಾನ ಕಾರ್ಯಕ್ರಮವು ಜರುಗಿತು. ನಡು ನಡುಗಿ ಖಳಪತಿಯೋ ಭೇತಿಯೋಳು, ನಡು ನಡುಗಿ ಖಳಪತಿಯು ಭೀತಿಯೊಳೊಡನೆ ಗುರುಪದ ಕೆರಗಿ ದ್ರೈನ್ಯದಿ ದಳದರಾಸನ ಏತು ಖತಿಯಿಂದ ಡಸಿತೆಗೆ ನಡು ನಡುಗಿ ಭಯದಿ ಸಕೆಲ ಧುತ ಸಕೆಲ ಸಕೆಲ ಧುತ ಸಕೆಲ ಧುತ ಸಕೆಲ ಸಕಲ ಧುತ ನಿನ್ನೆಯ ಗುರುವಾಗಿ ಹೋಗನದ ನಮನ ಮರ್ಯಾದ ನೀಗೆ ಸಕೆಲ ಸಕೆಲ ಸಕೆಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಡಾಕ್ಟರ್ ವಾಗೀಶ್ ರವರು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಗುರು ಕೃಪಾ ಕಲಿಗಿತೆ ಮಾಬೂರು, ಗುರು ಕೃಪಾ ಕಲಿಗಿತೆ, ಗುರು ಕೃಪಾ ಕಲಿಗಿದೆ ಮಾಬೂರು, ಗುರಿಗನ ಬಚ್ಚುನು ಮಾಬೂರು, ಗಣ ಬಚ್ಚುನು ಮಾಬೂರು, ಗುರುತು ಚೂಡು ಮನ ಶ್ರೀನಾಥ ಗುರುಡು ಗುಣ ಊರು ಓ ಓ ಓ ಓ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.